ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ಜಿ ಲೈಫ್ ಸ್ಟೈಲ್. ನಾನು ಆರ್ಜಿ. ಇನ್ನೂ ಕೂಡ ಆರ್ಜಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಗೈಸ್, ಇವತ್ತೇನು ವಿಡಿಯೋ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಇವತ್ತೊಂದು ಸೂಪರ್ ಡೂಪರ್ ಅಂತ ಸಮ್ಮರ್ ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಅದು ಕೂಡ ಹೋಮ್ ರೆಮಿಡಿಯಿಂದ. ಸೊ ಈ ಸ್ಕಿನ್ ಕೇರ್ನಲ್ಲಿ 5 ಸ್ಟೆಪ್ಸ್ ಇರುತ್ತೆ. ಸೊ ನವಡೇಸ್ ಏನಾಗಿದೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು, ನಾವೆಷ್ಟೇ ನಮ್ಮನ್ನು ಹೈಡ್ರೇಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ತೊಗೊಂಡ್ರು ಇಂಟೇಕ್ ತೊಗೊಂಡ್ರು ನಂದಂತೂ ಎಕ್ಸ್ಟ್ರೀಮ್ ಲೆವೆಲ್ ಡ್ರೈ ಸ್ಕಿನ್, ಡ್ರೈ ಸ್ಕ್ಯಾಲ್ಪ್. ಇವಾಗಂತೂ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡ್ರೈ ಆಗಿದೆ. ರೀಸೆಂಟ್ ಡೇಸ್ನಲ್ಲಿ ನಾನು ಬೇರೆ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಸ್ಕಿನ್ ಅಂತೂ ಅಳ್ತಾ ಇದೆ ಗೈಸ್, ನಂಗೆ ಹೆಂಗಾರು ಮಾಡಿ ಸರಿ ಮಾಡಿಬಿಡು. ನಾರ್ಮಲಿ ನನ್ನ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ ಅನ್ನೋ ಪಕ್ಷದಲ್ಲಿ ನಾನು ಯಾವುದೇ ಕ್ರೀಮನ್ನು ಅಪ್ಲೈ ಮಾಡಿ ಅದನ್ನು ಟ್ರೀಟ್ ಮಾಡ್ಲಿಕ್ಕೆ ನೋಡಲ್ಲ. ನಾನು ಫಸ್ಟು ಹೋಮ್ ರೆಮಿಡಿ ಮಾಡ್ತೀನಿ. ಮನೇಲಿ ನಾವು ಕಿಚನಲ್ಲಿ ಏನು ಐಟಮ್ಸ್ ಇರುತ್ತೆ ಅಮ್ಮನ ಹತ್ರ ಉಗಿಸ್ಕೊಂಡಾದರೂ ಅದನ್ನು ತೊಗೊಂಡು ಫಸ್ಟ್ ಸ್ಕಿನ್ನೆಲ್ಲ ನೀಟಾಗಿ ಕೇರ್ ಮಾಡಿ ಟ್ರೀಟ್ ಮಾಡಿ ಆದಮೇಲೆ ನಂತರ ನಾನು ಕ್ರೀಮ್ ಯೂಸ್ ಮಾಡ್ತೀನಿ. ನಾನು ನಾರ್ಮಲಿ ಯಾವ ಸ್ಟೆಪ್ಸ್ ಯೂಸ್ ಮಾಡ್ತೀನಿ, ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸೋಣ ಅಂತ ಅನ್ಕೊಂಡೆ. ಸ್ಕಿಪ್ ಮಾಡ್ದೆ ನೋಡಿ, ಅವಾಗಲೇ ಪ್ರತಿಯೊಂದು ಸ್ಟೆಪ್ ನಿಮ್ಗೆ ಅರ್ಥ ಆಗುತ್ತೆ. ಹೋಮ್ ರೆಮಿಡಿ ಅನ್ನೋದು ತಕ್ಷಣಕ್ಕೆ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ, ಬಟ್ ಟ್ರಸ್ಟ್ ಮೀ ಗೈಸ್, ಹೋಮ್ ರೆಮಿಡಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ರಿಸಲ್ಟ್ ನಮಗೆ ಕೊಡುತ್ತೆ. ನಾನೇನು ರೆಮಿಡೀಸ್ ತೋರಿಸ್ತೀನಿ, ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡ್ಬೋದು. ಇದು ಬಾಯ್ಸ್ ಆರ್ ಗರ್ಲ್ಸ್ ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಸೊ ನಾವು ಡೈರೆಕ್ಟ್ ವಿಡಿಯೋ ಒಳಗಡೆ ಹೋಗೋಣ. ಮನೇಲಿ ನಾವು ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೆ ನಾವು ನಾರ್ಮಲ್ ವಾಟರಿಂದ ಒಂದ್ಸಲ ವಾಶ್ ಮಾಡಿದ್ರು ಸಾಕು. ಇಲ್ಲ ಅಂದರೆ ನೀವು ಕ್ಲೆನ್ಸರ್ ಇದೆ ಅನ್ನೋದಾದ್ರೆ ಕ್ಲೆನ್ಸರ್ ಕೂಡ ಯೂಸ್ ಮಾಡ್ಬೋದು. ಕಾಫಿ ಪೌಡರ್, ಕರ್ಡ್ ಮತ್ತು ಶುಗರ್, ಅದು ಕ್ವಾಂಟಿಟಿ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಆಮೇಲೆ ಚೆನ್ನಾಗಿ ಕಲಸಿ, ಅದು ಲೈಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿ ತನಕ ಕಲಸಿ. ಎಲ್ಲರ ಸ್ಕಿನ್ ಕೇರ್ ರೊಟೀನ್ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ನಲ್ಲಿ ಇರ್ಬೋದು. ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವರು ಏನು ಮಾಡ್ತಾರೆ ಅಂದರೆ ಕ್ಲೆನ್ಸ್ ಮಾಡಿದ ತಕ್ಷಣ ಟೋನರ್ ಅಪ್ಲೈ ಮಾಡ್ತಾರೆ, ಬಟ್ ನನಗದು ಕಂಫರ್ಟೇಬಲ್ ಅನ್ಸಲ್ಲ. ನಾನು ಕ್ಲೆನ್ಸ್ ಮಾಡಿದ ತಕ್ಷಣ ಸ್ಕ್ರಬ್ ಯೂಸ್ ಮಾಡ್ತೀನಿ. ಗೈಸ್, ಈ ಸ್ಕ್ರಬ್ ನಮ್ಗೆ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಡಾರ್ಕ್ನೆಸ್, ಸ್ಕಾರ್ಸ್ ಇವನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನದೇ ಒಂದು ಟೆಕ್ಸ್ಚರ್ ಇರುತ್ತೆ ಗೈಸ್, ಅದನ್ನೇ ಇಂಪ್ರೂವ್ ಮಾಡುತ್ತೆ ಇದು. ಆಮೇಲೆ ಸ್ಕಿನ್ನಲ್ಲಿರುವ ಪೋರ್ಸನ್ನೆಲ್ಲ ಓಪನ್ ಮಾಡಿ, ಅಂದರೆ ಅನ್ಬ್ಲಾಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಏನಾದರೂ ಅಂದರೆ ಫೇಸ್ ಪ್ಯಾಕ್, ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ನನ್ನ ಫೇಸ್ ಡಿಫ್ರೆಂಟಾಗಿ ಕಾಣಿಸ್ಬೋದು, ಅದನ್ನೆಲ್ಲ ಇಗ್ನೋರ್ ಮಾಡಿ ಗೈಸ್. ಓನ್ಲಿ ಫೋಕಸ್ ಆನ್ ರೆಮಿಡಿ. ಸ್ಕ್ರಬ್ ಮಾಡಬೇಕಾದ್ರೆ ತುಂಬ ಹೊತ್ತು ಮಾಡೋಕ್ಕೆ ಹೋಗ್ಬೇಡಿ. ಒಂದು 3 to 5 minutes ಇಸ್ ಮೋರ್ ಇನಫ್. ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ನಂತರ ಸ್ಕ್ರಬ್ ಆದ ತಕ್ಷಣ ನಾರ್ಮಲ್ ವಾಟ್ರಿಂದ ಜಸ್ಟ್ ಹಾಗೆ ವಾಶ್ ಮಾಡ್ಕೊಳ್ಳಿ. ನಂತರ ಫೇಸ್ ಪ್ಯಾಕ್ ಹಾಕಬೇಕು. ಅದಕ್ಕೆ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹುಡಿ, ಅರಿಶಿನ 1 ಚಿಟಿಕೆ ಅಷ್ಟು ಸಾಕು. ಆಮೇಲೆ ಮಿಲ್ಕ್, ಅದನ್ನು ಮೂರನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಗೈಸ್. ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ವಾಟರಿನೂ ಆಗಬಾರ್ದು ಮತ್ತು ತಿಕ್ಕು ಆಗಬಾರ್ದು. ಗೈಸ್, ನಾನು ಯಾಕೆ ಗೊತ್ತಾ ಗ್ರಾಮ್ ಫ್ಲೋರಿಂದನೇ ಸ್ಕಿನ್ ಕೇರ್ ಮಾಡ್ತಾ ಇರೋದು. ನನ್ನ ವಿಡಿಯೋ ಫಸ್ಟ್ನಲ್ಲೇ ಹೇಳಿರ್ತೀನಿ, ನಾನು ಟ್ರಾವೆಲೆಲ್ಲ ಮುಗಿಸ್ಕೊಂಡು ಬಂದೆ ರೀಸೆಂಟ್ಲಿ ಅಂತ. ಸೊ ಹಾಗಾಗಿ ನನ್ನ ಸ್ಕಿನ್ ತುಂಬ ಬ್ರೇಕ್ಔಟ್ಸ್ ಆಗಿದೆ, ಪ್ಲಸ್ ಟ್ಯಾನ್ ಕೂಡ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗಾಯ್ಸ್, ಈ ಗ್ರಾಮ್ ಫ್ಲೋರ್ ಇದೆಯಲ್ಲ ಸಖತ್ತ ಟ್ಯಾನ್ ರಿಮೂವ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾನು ಗ್ರಾಮ್ ಫ್ಲೋರಿಂದನೇ ಸ್ಕಿನ್ ಕೇರ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಇಲ್ಲಿ ತೋರಿಸಿರೋ ಗ್ರಾಮ್ ಫ್ಲೋರ್ ಫೇಸ್ ಪ್ಯಾಕ್ ಆಗಲಿ, ಕಾಫಿದು ಸ್ಕ್ರಬ್ ಆಗಲಿ, ನಾನು ಸುಮಾರು ವರ್ಷಗಳಿಂದ ಅಂದರೆ 6 to 7 years ಬ್ಯಾಕಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಗುಡ್ ರಿಸಲ್ಟೇ ಸಿಕ್ಕಿದೆ ಇದರಿಂದ. 20 minutes ಹತ್ತಿರ ಬರಬೇಕಾದ್ರೆ ಹೀಗೆ ಪ್ರೆಸ್ ಮಾಡಿ ನೋಡಿ. ಹಾಗೆ ಮಾಡಿ ನೋಡಬೇಕಾದ್ರೆ ನಿಮ್ಗೊಂಚೂರು ಅಂಟಲ್ಲ ಕೈಗೆ, ಆವಾಗ ಓಕೆ, ನೀವು ವಾಶ್ ಮಾಡಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಗೈಸ್, ಈ 3 ಸ್ಟೆಪ್ ಮುಗಿಸಿದ ಮೇಲೇ ನಾನು ಟೋನರ್ ಅಪ್ಲೈ ಮಾಡೋದು. ಇಲ್ಲೆಲ್ಲ ರೋಸಸ್ ಇರೋ ಥರ ಅನ್ನಿಸ್ತಿದೆ. 3 to 4 minutes ಹಾಗೆ ಬಿಟ್ಬಿಡಿ. ಅದಾಗೆ ಡ್ರೈ ಆಗಲಿ. ನೀವು ಡ್ಯಾಬ್ ಮಾಡೋಕ್ಕೋ ಇಲ್ಲ ಒರೆಸ್ಲಿಕ್ಕೋ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ.
ಗಾಯ್ಸ್ ಈಗ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಕೊನೆಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಗಾಯ್ಸ್, ಯಾರೆಲ್ಲ ಡ್ರೈ ಸ್ಕಿನ್ ಅವ್ರು ಇರ್ತೀರಾ, ನೀವು ಜಾಸ್ತಿ ಕ್ರೀಮ್ ಬೇಸ್ಡ್ ಆಗಿರೋ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಅದು ನಮ್ಮ ಡ್ರೈ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಜೆಲ್ ಬೇಸ್ಡ್ ಆಗಿರೋ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ಗಾಯ್ಸ್, ಇಲ್ಲಿ ನಾನು ಯೂಸ್ ಮಾಡಿರೋ ಪ್ರತಿಯೊಂದು ವಸ್ತುನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸಡನ್ನಾಗಿ ನಮ್ಮ ಸ್ಕಿನ್ ಮೇಲೆ ಮ್ಯಾಜಿಕ್ ರೀತಿ ವರ್ಕ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 2 ಮಂತ್ಸ್ ಆದರೂ ವೀಕ್ಲಿ ಟ್ವೈಸ್ ರೀತಿಯಲ್ಲಿ ಯೂಸ್ ಮಾಡಿ ನೋಡಿ ಗಾಯ್ಸ್, ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ.